ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಎಲ್ಲರಿಗೂ ನೇಮಿಸ್ ಕೈಲಾಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸುಮಾರು ದಿನಗಳಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ತುಂಬ ಕೆಲಸಗಳಿದ್ದು. ಇದ್ರ ನಡುವೆ ಎಡಿಟು ವೀಡಿಯೋ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಬನ್ನಿ, ಇವಾಗ ತುಂಬ ಕೆಲಸಗಳಿದ್ದಾವೆ. ತೋಟಕ್ಕೆ ಜೋಳ ಎಲ್ಲ ಹಾಕಬೇಕು, ಲೇಬರ್ಸ್ ಎಲ್ಲ ಬಂದಿದ್ದಾರೆ. ಸುಮಾರು ಕೆಲಸಗಳು ಅವೇ ಇವತ್ತು. ಬನ್ನಿ ಮಾಡೋಣ, ಲೆಟ್ಸ್ ಗೋ. ಗಾಯ್ಸ್, ಇಲ್ಲಿ ನೋಡಿ ಇವನ್ನ ಲವರ್ ಬಾಯ್. ಈ ವಯಸ್ಸಿಗೆ 3 ರಿಂದ 4 ಜನ ಹುಡುಗಿರು ಮೇಂಟೈನ್ ಮಾಡ್ತಾವ. ನೀವು ಯಾಕ್ರಿ ರೀತವ್ರೆ ಮಾತಾಡ್ರಿ. ನೋಡ್ರಿ, ಓಪನ್ ಮಾಡಿ ಅದು ಎತ್ಕೊಳ್ಳೋಣ. ಗೈಸ್, ಇವಾಗ ಮೋಟ್ರಿಗೆ ಬೋಲ್ಟ್ ಫಿಟ್ ಮಾಡಬೇಕು, ಸ್ಟಾರ್ಟ್ರ್ ಫಿಟ್ ಮಾಡಬೇಕು. ಅದಕ್ಕೆ ಇಲ್ಲಿ ಒಳಗಡೆ ಸ್ಟಾರ್ಟ್ರ್ ಐತೆ, ತಗೋಗಿ ಬಂದಿದ್ದೀವಿ. ಗೈಸ್, ಏನಂದರೆ ಇವು ಬಂದು 1 ರಿಂದ 1.5 ತಿಂಗಳು ಜೋಳ. ಮೊದಲು ಜೆಟ್ಟು ನೋಡಿ, ಅಲ್ಲಿ ಪೈಪ್ ಐತಲ್ಲ ಅಷ್ಟಕ್ಕಿದ್ದು. ಜೋಳ ಬೆಳೆದ್ಮೇಲೆ ಸಾಲಿನಿಲ್ಲ ಅಂತ ಇವಾಗ ಕಾಲರ್ ಹಾಕಿ ಸ್ಟ್ರೈಟ್ ಮಾಡಿದ್ದೀವಿ. ಚೆನ್ನಾಗೇ ಬಂದವು ಜೋಳ, ಏನಿಲ್ಲ. ಆದರೆ ಜೆಟ್ಗಳು ಫುಲ್ ತುಂಡ ಇದ್ದು, ಅದಕ್ಕೋಸ್ಕರ ಹೈಟ್ ಮಾಡಿದ್ದೀವಿ. ನೆಕ್ಸ್ಟ್ ಇವಾಗ ಇದಕ್ಕಿಂತ ಹೈಟ್ ಬೆಳೆದ್ರೆ ಏನೂ ಮಾಡೋಕ್ಕಾಗಲ್ಲ, ನೋಡೋಣ. ಗಾಯ್ಸ್, ಇವಾಗ ಸ್ವಲ್ಪ JCB ಕೆಲಸ ಎಲ್ಲ ಐತೆ. ಅದಕ್ಕೆ ಅಲ್ಲಿ ನೋಡಿ JCB ಬಂತು. JCB ಸ್ವಲ್ಪ ಕೆಲಸ ಎಲ್ಲ ಮಾಡಿಸ್ಬೇಕು. ಇವಾಗ ಅಲ್ಲಿ ಹೊಳೆ ಹತ್ರ ಒಂದು ಸ್ವಲ್ಪ ಹೊಳೆ ಮೋಟ್ರದ್ದು ಕೆಲಸ ಐತೆ, ಮಾಡಿಸ್ಬೇಕು. ಹೋಗೋಣ ಬನ್ನಿ. ಇವಾಗ ಗಾಯ್ಸ್, ಇವಾಗ ಮೋಟ್ರ್ ಆನ್ ಮಾಡಬೇಕು. ಜೋಳ ಎಲ್ಲ ಒಣಗ್ತೈತೆ, ಮಳೆ ಎಲ್ಲ ಏನಿಲ್ಲ. 3 ಪೇಸ್ ಐತಾ 2 ಪೇಸ್ ಐತಾ? 2 ಪೇಸ್ಗೆ ಆನ್ ಮಾಡು. ಆಟೋ ಶಾಟ್ ಅದು ಎತ್ಕತ್ತದ, ಆನ್ ಮಾಡಂಗೆ ಠಕ್ ಅಂತ ನೋಡೀಗ ಆನಾಯ್ತು. ಇಲ್ಲಿ ಬಂದು ಗಾಯ್ಸ್ ಅಂತ ಏನಂತ ಅಳ್ಳಾಡಿಸ್ತಾ ಇದ್ದ. ಗಾಯ್ಸ್, ಇವಾಗ ಹೊಳೆ ಹತ್ರ ಕೆಲಸ ಮಾಡಬೇಕು. ಅದಕ್ಕೆ ಗ್ರೀಸ್ ಎಲ್ಲ ಹೊಡ್ಕೊಂಡು ರೆಡಿ ಮಾಡ್ಕೊತವ್ರೆ. ಏನವ ಗಾಯ್ಸ್ ಅಂತ ಏನ ಇವಾಗ ಹೊಳೆ ಹತ್ರ ಹೋಗಿ ಪೈಪ್ ಎಲ್ಲ ಹೊಡೆದಾಗಿರೋದೆಲ್ಲ ಬಗ್ಸಿ ಹೊಳೆ ಸುತ್ತ ಎಲ್ಲ ಕ್ಲೀನ್ ಮಾಡೋಣ ಬನ್ನಿ. ಗಾಯ್ಸ್, ಏನಂದರೆ ಇಲ್ಲಿ ಬೇರೆ ಇಲ್ಲೆಲ್ಲ ಈ ಫ್ಲಾಟ್ಗಳೆಲ್ಲ ಹೆಂಗವ ನೋಡಿ. ಇದೊಂದು ಜಾಗ ಮಾತ್ರ ಯಾಕೆ ಹಿಂಗೈತೆ ಅಂತ ಯೋಚನೆ ಮಾಡ್ತಿದ್ರೆ, ಇಲ್ಲೊಂದು ಹೊಳೆ ಪೈಪ್ ಬಂದೈತೆ. ನಮ್ಮದು ಹೊಳೆ ಪೈಪು ಇಲ್ಲಿ ಹೊಡೆದೋಗ್ಬಿಟ್ಟೈತೆ. ಅದು ಹೊಳೆ ಮೋಟ್ರ್ ಆನ್ ಮಾಡಿದಾಗೆಲ್ಲ ನೀರು ಹೋಗಿ ಇಲ್ಲೆಲ್ಲ ಫುಲ್ಲು ಕಳೆ ಬೆಳ್ಕೊಬಿಟ್ಟೈತೆ. ಅದೇ ಪಕ್ಕದ ತೋಟಗಳು ನೋಡಿ ಫುಲ್ ಎಲ್ಲ ಒಣಗೋಗ್ಬಿಟ್ಟವೆ. ಇದೊಂದು ಜಾಗನ ಈಗ JCB ಬರ್ತೈತೆ. ಅಲ್ಲಿ ಇವಾಗ JCBಲಿ ಬಗಸ್ಬಿಟ್ಟು ಪೈಪೆಲ್ಲನೂ ರೆಡಿ ಮಾಡಬೇಕು. ಈ ಜಾಗದಲ್ಲಿ ಈಗ ಪೈಪ್ ಹೊಡೆದೋಗಿರೋದನ್ನ ಹುಡ್ಕೋದೇ ಈಗ ದೊಡ್ಡ ಬಿಗ್ ಟಾಸ್ಕು. ಗೈಸ್, ಹೆಂಗಾದ್ರೂ ಮಾಡಿ ಹುಡುಕಿ ಇವಾಗ ಇದನ್ನ ರೆಡಿ ಮಾಡಬೇಕು. ಬನ್ನಿ ಗೈಸ್, ಫೈನಲಿ ಕಂಡಿಡ್ದು ಹೊಡೆದೋಗಿರೋ ಜಾಗನ ನೋಡಿ ಇಲ್ಲಿ ಯಾವ ಥರ ಆಗ್ಬಿಟ್ಟೈತೆ ಅಂತ. ಇವಾಗ ಇಲ್ಲಿ ಪೈಪ್ನ ಬಗ್ದು ಜಾಯಿಂಟ್ ಮಾಡಿ ಕಳಿಸ್ಬೇಕು. JCB ಏನು ದಡಾರ್ ಅಂತಲ್ಲಪ್ಪ. ಬನ್ನಿ, ಇವಾಗ ಇದನ್ನ ಬಗ್ದು ಪೈಪೆಲ್ಲ ಬಿಡಿಸಿ ಜಾಯಿಂಟ್ ಹಾಕಿ ಆಮೇಲೆ ಸಿಗ್ತೀನಿ. ಗಾಯ್ಸ್, ಇವಾಗ ಅಲ್ಲಿ JCB ಕೆಲಸ ಮಾಡ್ತೈತೆ. ಪಕ್ಕದಲ್ಲೇ ಲೈನ್ ಹೋಗ್ಬಿಟ್ಟೈತೆ. ಅದಕ್ಕೆ ಜಂಪ್ ತೆಗಿಯೋಕ್ಕೆ ಅಂತ ಜಂಪ್ ಗಾಡಿ ತಗೊಂಡು ಹೋಯ್ತಾಯಿದ್ವಿ, ನಮ್ಮ ಹುಲಿ ಕರ್ಕೊಂಡು. ಈ ಜಂಪ್ ತೆಗಿಯೋಕೆ ಈಗ ಇಲ್ಲಿ ನೋಡಿ ಹೆಂಗೆ ಬೆಳ್ಕೊಂಡೈತೆ. ಇಲ್ಲಿ ಹೋಗಿ ಇವಾಗ ಜಂಪ್ ತೆಗಿಬೇಕು. ಬನ್ನಿ, ಇವಾಗ ಜಂಪ್ ತೆಗೆದ್ಬಿಟ್ಟು JCB ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಜಂಪ್ ಹಾಕಬೇಕು. ಬನ್ನಿ ಹೋಗೋಣ. ಗೈಸ್, ಎಂಥ ಜಾಗದಲ್ಲಿ ಬಂದು TC ಕುಣ್ಸೋರು ನೋಡಿ. ಇಲ್ಲಿ ಎಲ್ಲ ಫುಲ್ ಸತ್ಯ ಎಲ್ಲ ಬೆಳ್ಕೊಬಿಡೈತೆ. ಇವು ಹೆಂಗೋ ಹೋಗೋದಿಲ್ಲಿ ತೆಗ್ದ ತೆಗಿ. ನೀನು ಒಂದು ತೆಗಿಬೇಕಾ? ಬಿಡು ಅಲ್ಲೇ ಇರಲಿ. ಸರಿ. ಗೈಸ್, ಇವಾಗ ಜಂಪ್ ತೆಗ್ದಾಯ್ತು. ಹೋಗಿ ಈಗ ಅಲ್ಲಿ ಕೆಲಸ ಮಾಡಿಸ್ಬೇಕು. ಬನ್ನಿ ಹೋಗೋಣ. ಇವಾಗ ಈ ಫುಲ್ ಇದೆಲ್ಲನೂ ಕ್ಲೀನ್ ಮಾಡಬೇಕು. ಮೋಟ್ರ್ ಸುತ್ತ ಬೆಳ್ಕೊಬಿಟ್ಟೈತೆ ನೋಡಿ. ಇಲ್ಲೇ ಲೈನ್ ಇತ್ತು, ಅದಕ್ಕೆ ಹೋಗಿ ಜಂಪ್ ತೆಗ್ದು ನೀಟಾಗಿ ಕ್ಲೀನ್ ಮಾಡಬೇಕು. ಗೈಸ್, ಇದೇ ಹೊಳೆ ಮೋಟ್ರು. 4 ಇಂಚ್ ಪೈಪು. ಇಲ್ಲಿಂದ 2 ಇಂಚ್ ಬಿಟ್ಟು ಇಲ್ಲಿಂದ ನೋಡಿ 4 ಇಂಚ್ ಪೈಪ್ ಕಲೆಕ್ಷನು. ಏನು ಚಾಚ್ ಬಿಸಾಕ್ತದೆ ಹಂಗೆ ಸುಯ್ಯೂ ಅಂತ. ಇವಾಗ ಇದನ್ನ ರನ್ ಮಾಡಬೇಕು. ಅಲ್ಲೆಲ್ಲ ಸುತ್ತ ಕ್ಲೀನ್ ಮಾಡಿಬಿಟ್ಟು ಮಳೆ ಎಲ್ಲ ಬೆಳ್ಕೊಂಡೈತೆ, ಕ್ಲೀನ್ ಮಾಡಿಸ್ಬಿಟ್ಟು ಇವಾಗ ಈ ಮೋಟ್ರನ್ನ ರನ್ ಮಾಡಬೇಕು. ಗಾಯ್ಸ್, ಇವಾಗ ಪೈಪೆಲ್ಲ ಜಾಯಿಂಟ್ ಹಾಕಿದ್ದಾಯಿತು. ಹೋಯ್ತಾಯಿದ್ದೀವಿ. ಇವಾಗ ಹೊಂಡದ ಹತ್ರ ಒಂದು ಸ್ವಲ್ಪ ಕೆಲಸ ಐತೆ, ಕೆಲಸ ಮಾಡಿಸ್ಬೇಕು. ಇವಾಗ ಹೋಗ್ಬಿಟ್ಟು ಹೊಂಡದ ಹತ್ರ ಒಂದು ಸ್ವಲ್ಪ ಕೆಲಸ ಮಾಡಿಸೋಣ. ಗಾಯ್ಸ್, ಇವಾಗ ಈ ಹೊಂಡ ಸುತ್ತ ಮಣ್ಣು ಹೈಟ್ ಮಾಡಿಸ್ತಾಯಿದ್ದೀವಿ. ಸ್ವಲ್ಪ ಹೈಟ್ ಮಾಡಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಸ್ಟೋರ್ ಮಾಡ್ಬೋದು ಅಂತ ಸುತ್ತಲೂ ಒಂದು ಬಕೆಟ್ ಮಣ್ಣು ಹಾಕಿಸಿ ಒಂದು ಸ್ವಲ್ಪ ಹೈಟ್ ಮಾಡಿಸ್ತಿದ್ದೀವಿ. ಇವಾಗ ಬೇಡ JCB ಮರಗಡೆ ಬಗ್ಸ್ತಾ ಇರೋರು ನಿಮ್ಮನ್ನ ನೋಡಿದ್ದು ನಾನು.
ಗಾಯ್ಸ್ JCB ಬಿ ಗೆಣಸ್ ಬಾಕ್ಸರ್ ಏನಾರು ನೋಡಿದ್ದೀರಾ ಮರ್ಗೆಣಸ ಗಾಯ್ಸ್ ಒಟ್ಟಿನಲ್ಲಿ ಇವಾಗ ಹೊಂಡ ಎಲ್ಲ ಹೈಟ್ ಮಾಡಿಸಾಯ್ತು. ಈಗ ಫೈನಲಿ ಇಷ್ಟು ಗೆಣಸು ಸಿಕ್ಕೈತೆ ಮರಗೆಣಸು. ಕೃಷಿ ಹೊಂಡ ಸ್ವಲ್ಪ ಹೈಟ್ ಮಾಡ್ಸೋಕ್ಕೆ ಅಂತ ಬಂದು JCB ಗೆಣಸು ಬಾಕ್ಸಿದ್ದೀವಿ. ಇವಾಗ ಇಷ್ಟು ಗೆಣಸು ಸಿಕ್ಕೈತೆ. ಹೊಂಡ ಎಲ್ಲ ಒಂದು ಸ್ವಲ್ಪ ಹೈಟ್ ಮಾಡಿಸಿದಾಯ್ತು. ಒಂದು ಪೈಪ್ ಬೇರೆ ಹೊಡೆದೋಯ್ತು. ಇವಾಗ ಪೈಪ್ ಜಾಯಿಂಟ್ ಹಾಕೋ ಕೆಲಸ. ಈಗ ಇದು ಬೇರೆ ಒಂದು ಕೆಲಸ ಸಿಕ್ಕಂಗಾಯ್ತು ನೋಡಿ. ಹೊಡೆದೋಗ್ಬಿಟ್ಟೈತೆ ಪೈಪ್. ಇವಾಗ ಪೈಪ್ ಜಾಯಿಂಟ್ ಹಾಕ್ಬಿಟ್ಟು ಟಾರ್ಪಲ್ಲೆಲ್ಲ ಸ್ವಲ್ಪ ನೀಟಾಗಿ ಹಾಕ್ಬಿಟ್ಟು ರೆಡಿ ಮಾಡಬೇಕು ಗಾಯ್ಸ್. ಇವಾಗ ಫೈನಲಿ ಎಲ್ಲ ಕೆಲಸ ಮುಗೀತು ಅಂತ ಅಂದ್ಕೊಳ್ಳೋಷ್ಟೊತ್ತಿಗೆ ಮತ್ತೆ ಇನ್ನೊಂದು ಕೆಲಸ. ನಮ್ಮ ಅಚ್ಚಿ ಫೋನ್ ಮಾಡಿ ಇನ್ನೊಂದು ಸ್ವಲ್ಪ ಕೆಲಸ ಐತೆ ಬಾ ಅಂತ ಹೇಳ್ದ. ಇವಾಗ ಅಲ್ಲಿಗೆ ಹೋಗ್ಬೇಕು. ಇನ್ನೇನು ಕೆಲಸ ಎಲ್ಲ ಮುಗೀತು, ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಇವಾಗ ಕರಿತಾವನೆ. ಇವಾಗ ಅಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಬರೋಣ. ಏನೋ ಅಯ್ಯೋ ಹೇಳಿ, ಯಾಕೆ ಹೇಳಿ. ಮೌನಂ ಸಮ್ಮತಿ ಲಕ್ಷಣಂ ಅಂತ ಗಾಯ್ಸ್. ಇವಾಗ ಹೋಗ್ಬಿಟ್ಟು ಆಮೇಲೆ ಮತ್ತೆ ಅಲ್ಲಿ ಸಿಗ್ತೀನಿ. ಅಲ್ಲೇನೇನು ಮಾಡ್ತೀನಿ, ಏನೇನು ಬಿಡ್ತೀನಿ ಅಂತ ಆಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಲೆಟ್ಸ್ ವೈಟ್. ಅಲ್ಲಪ್ಪ ಶುಂಠಿಯ, ನಿನ್ನ ಕಾಲೇಜ್ಗೆ ಫೀಸು ಗೀಸೆಲ್ಲ ಕಟ್ಟಬಾರ್ದ? ಬೈಕಿಗೆಲ್ಲ ತಗೊಡ್ಬಾರ್ದ ನಿನಗೆ? ಅದಕ್ಕೆ ಪಾಪ ನಿಮ್ಮ ಅಪ್ಪ ಡೈಲಿ ವರ್ಷ ಒಂದೊಂದು ಎಕರೆ ಶುಂಠಿ ಬೆಳಿಬೇಕು. ಅದಕ್ಕೆ ಬೈಕ್ ತಗೊಡ್ತೀನಿ ಅಂತ ಹೇಳೈತೆ. ಹುಡುಗಿ ಮದುವೆ ಬಂದ್ಬಿಟ್ಟು ಇಲ್ಲಿ ಹಿಂಗಡೆ ಒಂದು ನಾನು ಅದಕ್ಕೆ ಬೆಳಿತಿರೋದು. ನಿನ್ಗೀಗ ಬೈಕು ಎಲ್ಲ ತಗೊಡ್ಬಾರ್ದು. ಆಮೇಲೆ ತಗೊಡ್ದೇವ್ರು ಮುನ್ಸ್ಕತಿ ಅಲ್ಲ ನೆಕ್ಸ್ಟು. ಅದಕ್ಕೆ ಈಗ ನಮ್ಮ ಊರು ಸವಾಸ ಬೇಡ ಅಂತ ಗಾಯ್ಸೋದು. ಮೈಸೂರಲ್ಲಿ ಊದಕ್ಕೆ ಕಳ್ಸವ್ರೆ. ಏನೇನು ಊದ್ತಾವನೆ ಅಂತ ಗೊತ್ತೈತೆ ಅಲ್ಲ. ಆದರೆ ನಮಗೆ ರಿಸಲ್ಟ್ ಬಂದಾಗಲೇ ಗೊತ್ತಾಗೋದು ಎಷ್ಟರ ಮಟ್ಟಿಗೆ ಊದಿ ದಬ್ಬಾಕಿದೆಯಾ ಅಂತ. ಫೈನಲ್ ಇಯರ್ ಪಾಸ್ಔಟ್ ಆದಮೇಲೆ ತೋರಿಸ್ಬೇಕು ಕಣ ಗ್ಯಾಸ್. ಇವಾಗ ಶುಂಠಿ 2000ದಿಂದ 4000 ಹೋಗ್ಬಿಟ್ಟೈತೆ ಅಂತ ನಮ್ಮ ಅಕ್ಕ ಫುಲ್ ಎಕ್ಸೈಟ್ ಆಗ್ಬಿಟ್ಟವಳೆ. ಹೊಸ ಒಡವೆ ತಗೋಬೋದು ಹಂಗೆ ಹಿಂಗೆ ಅಂತ. ಎಲ್ಲ ಏನೇನು ಬೇಕೆಲ್ಲ ಮಾಡಿಸ್ಕೊಬಿಡು ಶುಂಠಿ ಕೇಳ್ತಿದ್ದಂಗೆ ಗಾಯ್ಸ್. ನೈಟು ಶುಂಠಿ ಪೈಪ್ಗಳೆಲ್ಲೂ ನಮ್ಮ ಹುಡುಗ ಕಟ್ ಮಾಡಿದ್ದ. ಪೈಪ್ಗಳೆಲ್ಲೂ ಟ್ಯಾಕ್ಟ್ರಿಗೆ ಲೋಡ್ ಮಾಡಬೇಕಿತ್ತು. ತೋಟದ ಹತ್ರ ಹೋಗಿ ಶುಂಠಿ ಹೊಲದ ಹತ್ರ ಹೋಗಿ ಪೈಪ್ಗಳೆಲ್ಲೂ ಲೋಡ್ ಮಾಡ್ಕೊಂಡು ಮನೆ ಕಡೆ ಬಂದು ಗಾಯ್ಸ್. ಸದ್ಯಕ್ಕೆ ಇಲ್ಲಿಗೆ ಇವತ್ತಿನ ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೆ ನಾಳಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು, ಲವ್ ಯು ಗಾಯ್ಸ್.